ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ನಾನು ಬೆಳಿಗ್ಗೆನೇ ಬಿಸಿನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಬಿಸಿನೀರು ಕುಡಿತಾ ನನ್ನ ದಿನನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಬೆಳಿಗ್ಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏಕೆಂದರೆ ಬೇಗ ಆಗೋದು ಅಂದರೆ ಅದೇ ಅಲ್ವಾ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ದಿನ ಎದ್ದರೆ ಏನಪ್ಪ ಮಾಡೋದು ಟಿಫನ್ನು ಅಂತಲೇ ತಲೆ ನೋವಾಗ್ಬಿಡುತ್ತೆ ಮಕ್ಕಳಿಗೆ. ಹಾಗಾಗಿ ಸಿಂಪಲ್ಲಾಗಿ ಈಸಿಯಾಗಿ ಆಗೋದು ಯಾವುದಾದ್ರೂ ಇದೆಯಾ ಅಂತ ಹೇಳಿದ್ರೆ ಶಾವಿಗೆ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಇಂಥವು. ಇದರಲ್ಲಿ ನಾನು ಇವತ್ತಿನ ದಿನ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಕಡಲೆಬೀಜ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಒಂದು 4 ಹಸಿರುಮೆಣ್ಸಿಕಾಯಿನ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಇವಾಗಲೇ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಆದಮೇಲೆ ಬೇಯಿಸಿ ಇಟ್ಕೊಂಡಿರುವಂತಹ ಶಾವಿಗೆನ ಸೇರಿಸ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಬೇಕಂದರೆ ತಿರ್ಗಾ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡಿ, ಶಾವಿಗೆನ ಚೆನ್ನಾಗಿ ಬೇಯಿಸಾದ್ಮೇಲೆ ನೀರಲ್ಲಿ ಮತ್ತೆ ತಣ್ಣೀರಲ್ಲಿ ಒಂದು ಸರಿ ವಾಶ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅಂಟು ಥರ ಮುದ್ದೆ ಥರ ಬಂದುಬಿಡುತ್ತೆ ಶಾವಿಗೆ ಉಪ್ಪಿಟ್ಟು. ನಾನು ಯಾವಾಗಲೂ ಅಷ್ಟೇ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಂಡು ಸೋರ್ಲಿಕ್ಕೊಂಡು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮತ್ತೆ ವಾಶ್ ಮಾಡ್ಕೊತೀನಿ. ಆ ವಿಡಿಯೋನ ನಾನು ಇವಾಗ ಹಾಕಲಿಲ್ಲ, ನೆಕ್ಸ್ಟು ಇನ್ನೊಂದು ಸರಿ ಡೀಟೈಲಾಗಿ ಯಾವಾಗಾದರೂ ಹಾಕೋಣ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತಲ್ವ, ಹಾಗಾಗಿ ನಾನು ಶೇರ್ ಮಾಡಲಿಲ್ಲ ಅಷ್ಟೇ. ಟೈಮು ಕೂಡ ಬೆಳಿಗ್ಗೆ ಹೊತ್ತು ತುಂಬ ಡೀಟೈಲಾಗಿ ವೀಡಿಯೋ ಮಾಡಬೇಕು ಅಂದರೆ ಟೈಮ್ ಸಾಕಾಗಲ್ಲ. ಅದಾದಮೇಲೆ ಕಲ್ಲಂಗಡಿ ಹಣ್ಣಿತ್ತು ಒಂದು, ಅದನ್ನು ಪೀಸ್ ಮಾಡಿ ಮಕ್ಕಳು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇವತ್ತಿನ ಲಂಚ್ ಬಾಕ್ಸ್ಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಕಲ್ಲಂಗಡಿ ಹಣ್ಣುಗಳನ್ನ ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಇವತ್ತು ನನ್ನ ಮಗಳು ಕಾಲೇಜ್ಗೆ ಹೋಗೋಕ್ಕೂ ಮುಂಚೆನೇ ಅವಳೇ ಮನೆಯಲ್ಲಿ ಪೂಜೆ ಮಾಡೋಗಿದ್ಲು. ಹೂಗಳಿರಲಿಲ್ಲ, ಹಾಗೆಯೇ ತುಂಬ ಸಿಂಪಲ್ಲಾಗೇ ಮಾಡಿದ್ದಾಳೆ. ಊದೋರು ಯಾರೂ ಬಂದಿರಲಿಲ್ಲ, ಹಾಗಾಗಿ ಹಾಗೆ ಪೂಜೆ ಮಾಡಿದ್ಲು. ಅದಾದಮೇಲೆ ಮಧ್ಯಾಹ್ನಕ್ಕೂ ಅಡುಗೆ ಮಾಡ್ತಾಯಿದ್ದೆ. ಅವರೆಕಾಯಿ ಬಂದಿತ್ತು, ಅವರೆಕಾಯಿ ತೊಗೊಂಡಿದ್ದೀನಿ. ಸೊಪ್ಪು ಮತ್ತು ಅವರೆಕಾಯಿ ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ಸೊಪ್ಪು ಮತ್ತು ಅವರೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಬೇಯಿಸ್ಕೊಂಡು ಅದನ್ನು ಸೋರ್ಲಿಕ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿರುಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಪಲ್ಯ ಮಾಡೋಣ ಅಂಥೇಳಿ. ಕಾಯಿ ತುರಿ ಏನೂ ಇರಲಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಒಂದು 2 ಮೊಟ್ಟೆ ಇತ್ತು, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿಗೆ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇವಾಗ ಒಂದು 2 ಮೊಟ್ಟೆ ಇತ್ತು ಅಷ್ಟೇ, 2 ಮೊಟ್ಟೆನ ಹಾಕಿ ನಾನು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಾಯಿ ತುರಿ ನೋಡಿದೆ, ಸುಮ್ಮನೆ ಕಾಯಿ ಹೊಡೆದು ಸರಿಯೋಷ್ಟು ಟೈಮ್ ಇರಲಿಲ್ಲ, ಅದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹಿಂಗೆ ಮಾಡಿದೆ. ಇದಾದಮೇಲೆ ಸೊಪ್ಪು ಕಾಳು ಇತ್ತಲ್ಲ, ಅದನ್ನು ಸಹ ಹಾಕಿದೆ. ಚೆನ್ನಾಗಿ ಮೊಟ್ಟೆನ ಫ್ರೈ ಮಾಡಾದ್ಮೇಲೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ಸೊಪ್ಪಿನ ಪಲ್ಯ ರೆಡಿಯಾಗಿಬಿಡುತ್ತೆ. ಇವಾಗ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ. ಸೊಪ್ಪು ಉಪ್ಸಾರು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ. ನಾವು ಈ ಥರ ಬಾಣಲಿಲೇ ಮಾಡೋದು. ಒಂದು 2 ಮುದ್ದೆ ಮಾಡ್ತೀನಲ್ಲ ಚಿಕ್ಕದಾಗಿ, ಹಾಗಾಗಿ ಕೋಲು ಗೀಲೇನು ಇಟ್ಕೊಂಡಿಲ್ಲ. ಸಿಂಪಲ್ಲಾಗಿ ಈ ಥರ ಒಂದು ಅನ್ನದ ಕೈ ಇಲ್ಲಾಂದರೆ ಯಾವುದಾದ್ರೂ ವುಡ್ಡಂದು ಸ್ಪೂನ್ ಇದ್ದರೆ ಅದರಲ್ಲೇ ನಾನು ತಿರುಗಿಬಿಡ್ತೀನಿ. ಸ್ವಲ್ಪ ಮುದ್ದೆ ಅಲ್ವಾ, ಈಸಿಯಾಗಿ ಆಗಿಬಿಡುತ್ತೆ ಅಂಥೇಳಿ ಈ ಥರ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಊಟ ಉಪ್ಸಾರು. ನಮ್ಮ ಹಳ್ಳಿ ಕಡೆಯವರಾಗಿದ್ದರೆ ಗೊತ್ತಾಗುತ್ತೆ ನಿಮಗೆ ಉಪ್ಸಾರು ಮುದ್ದೆ ರುಚಿ ಏನು ಅಂತ. ಉಪ್ಸಾರು ಮುದ್ದೆ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಂತೂ ಇರುತ್ತೆ. ತಟ್ಟೆಗೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸೊಪ್ಪು ಖಾರ ಮತ್ತು ಉಪ್ಸಾರು ಮತ್ತು ತುಪ್ಪ ಸಖತ್ತಾಗಿರುತ್ತೆ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ನಮಗೆ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.